ಡೀಪ್ ಸೀಕ್ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ತಾ ಹೋಗೋಣ. ನೀವು ಎಲ್ಲಿ ನೋಡಿದ್ರೂ ಸೋಷಿಯಲ್ ಮೀಡಿಯಾನಲ್ಲೇ ಆಗಲಿ, ನ್ಯೂಸ್ ಪೇಪರ್ಸ್ನಲ್ಲಾಗಲಿ, ಆರ್ಟಿಕಲ್ಸ್ನಲ್ಲಿ ಎಲ್ಲಾದ್ರೂ ಡೀಪ್ ಸೀಕ್ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಏನಿದು ಡೀಪ್ ಸೀಕ್ ಅಂತಂದರೆ ಇದರಿಂದಾನೇ US ಮಾರ್ಕೆಟ್ ಇದೆಯಲ್ಲ, US ಮಾರ್ಕೆಟ್ ಕಂಪ್ಲೀಟಾಗಿ ಕ್ರ್ಯಾಶ್ ಆಗೋಗಿದೆ. ಎನ್ವಿಡಿಯಾ ಅಂತೂ $600 ಮಿಲಿಯನ್ ಲಾಸ್ ಮಾಡ್ಕೊಂಡಿದೆ. 600 ಮಿಲಿಯನ್ ಅಂತಂದರೆ ಆಲ್ಮೋಸ್ಟ್ 56 ಲಕ್ಷ ಕೋಟಿ ಅಷ್ಟು ದುಡ್ಡನ್ನ ಬರೀ ಒನ್ ಡೇನಲ್ಲಿ ಲಾಸ್ ಮಾಡ್ಕೊಂಡಿದೆ. ಯಾವಾಗ ಈ ಡೀಪ್ ಸೀಕ್ ಬಗ್ಗೆ ನ್ಯೂಸ್ ಹೊರಗಡೆ ಬಂತು, ಅದು ಯಾವಾಗ ಡೆಪ್ಲಾಯ್ ಮಾಡಿದ್ರು ಅವಾಗಿಂದ ಇಷ್ಟು ದುಡ್ಡನ್ನ ಲಾಸ್ ಮಾಡ್ಕೊಂಡಿದೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಈ ಆಪಲ್ ಆಗಿರ್ಬೋದು, ಈ ಗೂಗಲ್ ಆಗಿರ್ಬೋದು, ಈ ಥರದವು AI ಮೇಲೆ ವರ್ಕ್ ಮಾಡ್ತಾ ಇದೆಯಲ್ಲ ಅಂಥ ಕಂಪನೀಸ್ ಕೂಡ ಶೇರ್ ಪ್ರೈಸಸ್ ಕೂಡ ಫುಲ್ಲು ಡೌನ್ ಆಗೋಗಿದೆ. ಅದರಿಂದಾಗಿ ಏನಿದು ಡೀಪ್ ಸೀಕ್, ಯಾಕೆ ಈ ಥರ ಶೇರ್ ಮಾರ್ಕೆಟ್ಗೆ ಕಂಪ್ಲೀಟಾಗಿ ಅಫೆಕ್ಟ್ ಆಗ್ತಾ ಇದೆ, US ಮಾರ್ಕೆಟ್ಗೂ ಚೈನೀಸ್ ಮಾರ್ಕೆಟ್ಗೂ ಏನು ಇದು ವಾದ ವಿವಾದಗಳು, ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಇದರಲ್ಲಿ ಫಸ್ಟ್ ಆಫ್ ಆಲ್ ಡೀಪ್ ಸೀಕ್ ಅಂದರೆ ಏನು ಅಂತಂದರೆ ಇದೊಂದು ಚಾಟ್ GPT ಥರ. ಈಗ ಹೆಂಗೆ ಚಾಟ್ GPTನೆಲ್ಲ ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಕೊಡುತ್ತೆ, ಅದೇ ಥರ ಚೈನೀಸ್ನವರು ಕೂಡ ಒಂದು ಚಾಟ್ GPTನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಜಿಯಾಂಗ್ ಅಂತ ಒಬ್ರು ಇದ್ದಾರೆ. ಅವರು ಬೇಸಿಕಲಿ ಏನಂತಂದರೆ ಅವರೊಬ್ಬ ಸ್ಟೂಡೆಂಟ್ ಆಗಿದ್ದಾಗ ಅವ್ರು ನಾರ್ಮಲ್ ಡಿಗ್ರಿ ಗ್ರ್ಯಾಜುಯೇಟೇ, ಅವ್ರಿಗೆ ಶೇರ್ ಮಾರ್ಕೆಟ್ನಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಶೇರ್ ಮಾರ್ಕೆಟ್ನಲ್ಲಿ ಅಪ್ ಆ್ಯಂಡ್ ರೈಸ್ ಆಗ್ತಾ ಹೋಗುತ್ತಲ್ಲ, ಆ ಟೈಮ್ನಲ್ಲೆಲ್ಲ ಎಲ್ಲದನ್ನು ನಾವು ಪ್ರಿಡಿಕ್ಟ್ ಮಾಡ್ತಾ ಕೂರೋಕ್ಕಾಗಲ್ವಲ್ಲ. ಈಗೆಲ್ಲ 2021ನಲ್ಲಿ AI ಎಲ್ಲ ಬೂಮ್ ಆಗ್ತಾ ಬಂತು. AIನ ಯೂಸ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು. ಆಗಿನ ಟೈಮ್ನಲ್ಲಿ ನಾವೇ ಒಂದು AIನ ಬಿಲ್ಡ್ ಮಾಡೋಣ, ಅದು ಈ ಶೇರ್ ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋ ಥರ ನಾವೊಂದು AIನ ಬಿಲ್ಡ್ ಮಾಡೋಣ ಅಂತ ಅವ್ರು ಅಂದ್ಕೊಂಡು ಒಂದು AI ಬಗ್ಗೆ ವರ್ಕ್ ಮಾಡ್ತಾ ಹೋದರು. ಫಾರ್ ಎಕ್ಸಾಂಪಲ್, ನೀವು ಒಬ್ಬರು ವರ್ಕಿಂಗ್ ಪರ್ಸನ್ ಆಗಿರ್ಬೋದು, ಅದರ ಜೊತೆಗೆ ನೀವು ಸೈಡ್ ಹಸಲಾಗಿ ಏನೋ ಒಂದು ಮಾಡ್ಕೊಂಡು ಹೋಗ್ತಿರಲ್ಲ. ನಾನು ಕೂಡ IT-ನಲ್ಲಿ ವರ್ಕ್ ಮಾಡ್ತಿದ್ದೀನಿ, ಈಗ ಯೂಟ್ಯೂಬ್ ಮಾಡ್ತಾ ಇದ್ದೀನಲ್ಲ ಅವಾಗ ವೀಡಿಯೋಸ್ನ, ಅದೇ ಥರನೇ ಅವರೊಂದು ಸೈಡ್ ಪ್ರಾಜೆಕ್ಟಾಗಿ ತಗೊಂಡು ಈ ಡೀಪ್ ಸೀಕ್ನ ಬಿಲ್ಡ್ ಮಾಡ್ತಾ ಹೋದರು ಸ್ಟಾರ್ಟಿಂಗ್ನಲ್ಲಿ. ಯಾಕೆಂತಂದರೆ ಅವರು ಶೇರ್ ಮಾರ್ಕೆಟ್ದು ಒಂದು ಚಿಕ್ಕದಾಗಿ ಒಂದು ಕಂಪ್ನಿನ ರನ್ ಮಾಡ್ತಾಯಿದ್ರು, ಅದ್ರ ಜೊತೆ ಈ ಥರ ಒಂದು ಬಿಲ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಬಿಲ್ಡ್ ಮಾಡ್ತಾ ಹೋದರು. ಬಟ್ ಆಗಿನ ಟೈಮ್ನಲ್ಲಿ ಏನಾಯಿತು ಅಂತಂದರೆ, ಈ AIನ ಬಿಲ್ಡ್ ಮಾಡೋಕ್ಕೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಮಾಡೆಲ್ಸ್ನೆಲ್ಲ ಟ್ರೈನ್ ಮಾಡೋಕ್ಕೆ ತುಂಬ ಡೇಟಾ ಬೇಕು. ಫಸ್ಟ್ನೇ ವಿಷಯ, ಅದನ್ನು ಸ್ಟೋರ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ಹೈಲಿ ಪವರ್ಫುಲ್ಲು ಚಿಪ್ಸ್ ಎಲ್ಲ ಬೇಕಾಗುತ್ತೆ, GPUs ಎಲ್ಲ ಬೇಕಾಗುತ್ತೆ, ತುಂಬ ಕೋರ್ ಪವರ್ ಇರತಕ್ಕಂಥ GPUs ಬೇಕಾಗುತ್ತೆ. ಅಂಥ ಟೈಮ್ನಲ್ಲಿ ಅದಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕಂಪ್ನಿ ಯಾವುದು ಅಂದರೆ ಎನ್ವಿಡಿಯಾ ಕಂಪ್ನಿ. ಎನ್ವಿಡಿಯಾ ಬಂದು ಇವಾಗ ಶೇರ್ ಮಾರ್ಕೆಟ್ನಲ್ಲಿ ಬೂಮಲ್ಲಿದೆ, ಅದು ಭಯಂಕರ ಮಾರ್ಕೆಟ್ನಲ್ಲಿದೆ, ಒಂದು ಮೆಗಾ ಕ್ಯಾಪ್ ಕಂಪ್ನಿ ಅದು US-ನಲ್ಲಿ ಬಂದು. ಅಂಥ ಕಂಪ್ನಿ ಅದು ಹೆಂಗೆ ಫಾರ್ಮ್ ಆಯಿತು ಅಂದರೆ ಇದ್ರ ಬೇಸಿಸ್ ಮೇಲೇ. ಈಗ US-ನಲ್ಲಿ ಬಂದು ಆಪಲ್ ಇದೆ, ಗೂಗಲ್ ಇದೆ, ಮೈಕ್ರೋಸಾಫ್ಟ್ ಇದೆ, ಈ ಥರದವೆಲ್ಲ ಕಂಪನೀಸ್ ಇದೆಯಲ್ಲ. ಈಗ ಚಾಟ್ GPTನ ಬಿಲ್ಡ್ ಮಾಡೋಕ್ಕೆ ಮೈಕ್ರೋಸಾಫ್ಟ್ನವರು ಫಂಡ್ ಮಾಡ್ತಾನೆ ಇದ್ದಾರೆ, ಇಷ್ಟು ಲಕ್ಷ ಕೋಟಿ ದುಡ್ಡನ್ನ ಸುರಿತಾನೆ ಇದ್ದಾರೆ. ಯಾಕೆ ಅಂತಂದರೆ ಈ GPUsನ ಪವರ್ಫುಲ್ GPUsನ ಅವ್ರು ಪರ್ಚೇಸ್ ಮಾಡಬೇಕಾಗುತ್ತೆ ಒಂದು AIನ ಮಾಡೆಲ್ನ ಟ್ರೈನ್ ಮಾಡೋಕ್ಕೆ. ಮುಂಚೆ ಎಲ್ಲ AIನ ಬಿಲ್ಡ್ ಮಾಡೋಕ್ಕೆ ಈ ಥರ GPUs ಎಲ್ಲ ಬೇಕಾಗಿರ್ತಿರ್ತಿಲ್ಲ. ಸಿಂಪಲ್ಲಾಗಿ ಈಗ 1950ಸ್ನಲ್ಲೆಲ್ಲ ನಾನು ಕೂಡ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಎಲ್ಲ ಓದಿದ್ದು, ಅದರಿಂದಾಗಿ ನನಗೆ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇದೆ. ಏನು ಅಂತಂದರೆ, ಸಿಂಪಲಾಗಿ ಇಫ್ ಲೂಪ್ನ ಇಟ್ಕೊಂಡ್ಬಿಟ್ಟು ನೀವೇನು ಬೇಕು ಅನ್ನೋದನ್ನು ನಾವು ಆನ್ಸರಾಗಿ ಕೊಡ್ತಾ ಹೋಗ್ಬೋದು ಕೋಡ್ನ ಬರ್ಕೊಂಡು. ಬಟ್ ಬರ್ತಾ ಏನಾಯಿತು ಅಂತಂದರೆ, ಅದೇನೇ ಪ್ರಿಡಿಕ್ಟ್ ಮಾಡೋ ಥರ ಒಂದು ಮಾಡೆಲ್ನ ಟ್ರೈನ್ ಮಾಡಬೇಕು ಅಂತ ಬಂದಾಗ ಈ ಮಷಿನ್ ಲರ್ನಿಂಗ್ ಅಂತೆಲ್ಲ ಬಂತು. ಮಷಿನ್ ಲರ್ನಿಂಗ್ನಲ್ಲಿ ಬಂದು ಈ ಲೇಬಲ್ ವ್ಯಾಲ್ಯೂಸ್ನೆಲ್ಲ ಇಟ್ಕೊತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಆಪಲ್ನ ಇಮೇಜ್ ಕೊಟ್ಟರೆ ಆಪಲ್ ಅನ್ನೋದನ್ನು ಪ್ರಿಡಿಕ್ಟ್ ಮಾಡಬೇಕು, ಆ ಥರ ಬನಾನಾ ಇಮೇಜ್ ಕೊಟ್ಟರೆ ಬನಾನಾ ಪ್ರಿಡಿಕ್ಟ್ ಮಾಡಬೇಕು, ಈ ಥರ ಬರ್ತಾವಲ್ಲ. ಈ ಥರ ಕೊನೆಗೆ ಪ್ರಿಡಿಕ್ಟ್ ಮಾಡೋಕ್ಕೆ ಆ ಕೀವರ್ಡ್ಸ್ನ ಇಟ್ಕೊಂಡು ಅವರು ಪ್ರಿಡಿಕ್ಟ್ ಮಾಡೋ ಥರ ಮಾಡೆಲ್ಸ್ನ ಟ್ರೈನ್ ಮಾಡ್ತಾ ಹೋಗ್ತಿದ್ರು. ಬಟ್ ಅದಾದಮೇಲೆ ಬಂದಿದ್ದೇನು ಅಂತಂದರೆ ಸೂಪರ್ವೈಸ್ಡ್ ಲರ್ನಿಂಗ್ಸು. ಇದನ್ನೇ ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ಹೇಳ್ತಾರೆ. ಬಟ್ ಆಟೋಮೆಟಿಕಲಿ ಸೂಪರ್ವೈಸ್ಡ್ ಲರ್ನಿಂಗ್ಸ್ ಅಂತೆಲ್ಲ ಬಂತು ಮುಂದೆ ಬರ್ತಾ. ಅಂದರೆ ಈ ಲೇಬಲ್ಸ್ ವ್ಯಾಲ್ಯೂಸ್ನ ಇಟ್ಕೊಳ್ದಲೇನೆ ಆಟೋಮೆಟಿಕ್ಕಾಗಿ ಅದೊಂದು ವ್ಯಾಲ್ಯೂಸ್ಗಳ ಥರ, ಅಂದರೆ ಏಕೆಂತಂದರೆ ಸಿಗ್ನಲ್ಸ್ ಅಂತ ಹೇಳ್ತಾರೆ, ಸಿಗ್ನಲ್ಸ್ನೆಲ್ಲ ಇಟ್ಕೊಂಡು ಪ್ರಿಡಿಕ್ಟ್ ಮಾಡೋ ಥರ ಎಲ್ಲ ಮಾಡೆಲ್ಸ್ನ ಟ್ರೈನ್ ಮಾಡ್ತಾ ಹೋದರು. ಆವಾಗ ತುಂಬ ಕೋರ್ ಪವರ್ಫುಲ್ ಆಗಿರ್ತಕ್ಕಂಥ GPUsನ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಮಲ್ಟಿಪಲ್ ಪ್ಯಾರಲಲ್ ಪ್ರೊಸೆಸಿಂಗ್ ಅಂತ ಹೇಳ್ತಾರೆ. ಪ್ಯಾರಲಲ್ ಪ್ರೊಸೆಸಿಂಗ್ ಅಂತಂದರೆ, ಈಗ ನಾನೊಂದು ಫೋಟೋ ತೆಗಿತೀನಿ ಅಂದರೆ ಆ ಫೋಟೋನ ಮಾತ್ರ ತೆಗೆದ್ರೆ ಅದೊಂದು ಪ್ರೊಸೆಸ್ಸು. ಅಟ್ ಎ ಟೈಮ್ನಲ್ಲಿ ಫೋಟೋನ ತೊಗೊಂಡು ವೀಡಿಯೋನ ಎಡಿಟ್ ಮಾಡಿಕೊಂಡು ಬೇರೆ ಸಾಂಗ್ನು ಪ್ಲೇ ಮಾಡಿಕೊಂಡು ಈ ಥರ ಮಲ್ಟಿಪಲ್ ಆ್ಯಕ್ಟಿವಿಟೀಸ್ ಒಂದೇ ಡಿವೈಸ್ನಲ್ಲಿ ಮಾಡುವಾಗ ಅದನ್ನೇ ಪ್ಯಾರಲಲ್ ಎಕ್ಸಿಕ್ಯೂಷನ್ ಅಂತ ಹೇಳ್ತಾರೆ. ಈ ಥರ ಪ್ಯಾರಲಲ್ ಎಕ್ಸಿಕ್ಯೂಷನ್ ತುಂಬ ಇಂಪಾರ್ಟೆಂಟ್ ಒಂದು AI ಮಾಡೆಲ್ನ ಟ್ರೈನ್ ಮಾಡುವಾಗ. ಫಾರ್ ಎಕ್ಸಾಂಪಲ್, ಈಗ ಯಾಕೆ ಅಂತಂದರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ಸ್ ಅಂತ ಹೇಳ್ತಾರೆ. ಈಗ ಹೈ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಆಗಬೇಕಲ್ಲ, ಅದು ಸೀಕ್ವೆನ್ಷಿಯಲ್ ವೇನಲ್ಲಿ ಒಂದಾದ್ಮೇಲೆ ಸ್ಟೆಪ್ನ ಮಾಡ್ತಾ ಹೋದರೆ ತುಂಬ
ತುಂಬ ಟೈಮ್ ತೊಗೊಳುತ್ತೆ ಫಸ್ಟ್ನೇ ವಿಷಯ. ಆಮೇಲೆ ಕಮ್ಮಿ ಸಿ ಪಿ ಯು ಇದ್ರೂ ಮಾಡ್ತಾ ಹೋಗ್ಬೋದು. ಬಟ್ ಜಿ ಪಿ ಯು ಕಾನ್ಸೆಪ್ಟ್ ಯಾವಾಗ ಬರುತ್ತೆ ಅಂದರೆ ಮಲ್ಟಿ ಕೋರ್ ಕಾನ್ಸೆಪ್ಟ್ ಬಂದಾಗ, ಈಗ ಅಟ್ ಎ ಟೈಮಲ್ಲಿ ತುಂಬ ಕೆಲಸಗಳು ಮಾಡಬೇಕು ಅನ್ನುವಾಗ ಈ ಥರ ಜಿ ಪಿ ಯುಸ್ನ ಯೂಸ್ ಮಾಡಬೇಕಾಗುತ್ತೆ. ಈ ಜಿ ಪಿ ಯುನ ಬಿಲ್ಡ್ ಮಾಡೋಕ್ಕೆ ಇರ್ತಕ್ಕಂಥ ಪ್ರಸಿದ್ಧವಾದ ಕಂಪ್ನಿ ಎನ್ವಿಡಿಯಾಗೆ ಲಕ್ಷ ಕೋಟಿ ದುಡ್ಡನ್ನ ಕೊಟ್ಟು ಆ ಜಿ ಪಿ ಯುಸ್ನ ಕನ್ಸ್ಯೂಮ್ ಮಾಡಿ ಇಸ್ಕೊಂಡು ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡೆಲ್ಸ್ನೆಲ್ಲ ಚಾಟ್ ಜಿ ಪಿ ಟಿ ಈ ಥರದ್ದೆಲ್ಲ ಬಿಲ್ಡ್ ಮಾಡ್ತಾ ಹೋದರು. ಬಟ್ ಇವರಿಗೆ ಚೈನೀಸ್ನವರಿಗೆ ಈ ಅಮೇರಿಕನ್ ಗೌರ್ಮೆಂಟ್ ಇದೆಯಲ್ಲ, ಈಗ ಅದನ್ನೆಲ್ಲ ಸಪ್ಲೈ ಮಾಡಿದ್ರೆ ನಮ್ಮ ಅಮೇರಿಕದಲ್ಲಿರ್ತಕ್ಕಂಥ ಕಂಪ್ನಿ ಎನ್ವಿಡಿಯಾ ಅಲ್ವಾ, ಅದನ್ನು ಸಪ್ಲೈ ಮಾಡ್ತಾ ಹೋದರೆ ಈಗ ಅದರಿಂದ ಅವರೆಲ್ಲ ಬಿಲ್ಡ್ ಆಗಿಬಿಟ್ಟು ಇದಕ್ಕೇ ಕಾಂಪಿಟೇಷನ್ ಕೊಡೋ ಥರ ಆಗುತ್ತೆ ಅನ್ನೋಕ್ಕೋಸ್ಕರ ಅಮೇರಿಕನವರು ಯಾವುದೇ ರೀತಿಯ ಜಿ ಪಿ ಯುಸ್ನೆಲ್ಲ, ಅಂದರೆ ಯಾವುದೇ ರೀತಿಯಾದ ಪ್ರಾಡಕ್ಟ್ಸ್ನ ಸಪ್ಲೈ ಮಾಡಬಾರ್ದು ಚೈನೀಸ್ಗೆ ಅನ್ನೋ ಥರ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದು. ಅಂಥ ಟೈಮ್ನಲ್ಲಿ ಜಿಯಾಂಗ್ ಏನು ಮಾಡಿದ್ರು ಅಂತಂದರೆ, ಅವರ ಚೈನಾದಲ್ಲೇ ಇರ್ತಕ್ಕಂಥ ಜಿ ಪಿ ಯುಸ್ ಇರ್ತಾವಲ್ಲ, ಒಂದು ಕಮ್ಮಿ ಪ್ರೊಸೆಸಿಂಗ್ ಮಾಡ್ತಕ್ಕಂಥ ಜಿ ಪಿ ಯುಸ್ನ ಇಟ್ಕೊಂಡು ಈ ಮಾಡೆಲ್ನ ಟ್ರೈನ್ ಮಾಡುವಾಗ ಬೇರೆ ಥರ ಮಾಡೆಲ್ನ ಟ್ರೈನ್ ಮಾಡಿ ಆ ಥರ ಟ್ರೈನ್ ಮಾಡಿ ಇರೋದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಬಿಲ್ಡ್ ಮಾಡ್ತಾ ಹೋದರು. ಬಿಲ್ಡ್ ಮಾಡಿ ಈಗ ಚಾಟ್ ಜಿ ಪಿ ಟಿ 4.0 ಇದೆಯಲ್ಲ, ಅದರ ಸಮುಖನೇ ಒಂದು ಮಾಡೆಲ್ನ ಟ್ರೈನ್ ಮಾಡಿದ್ದಾರೆ. ಜೊತೆಗೆ ಓಪನ್ ಸೋರ್ಸ್ ಅದು. ಈಗ ಚಾಟ್ ಜಿ ಪಿ ಟಿನ ಯೂಸ್ ಮಾಡಬೇಕು ಅಂತ ನಾವು ನೋಡಿದ್ರೆ ಅದಕ್ಕೆ ನಾವು ಇಷ್ಟು ದುಡ್ಡು ಅಂತ ಪೇ ಮಾಡಬೇಕಾಗುತ್ತೆ, ಡಾಲರ್ಸ್ನಲ್ಲಿ ಪೇ ಮಾಡ್ತಾ ಹೋಗಬೇಕಾಗುತ್ತೆ. ಅದಾದಮೇಲೆ ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡೋಕ್ಕೇ ಆಗಲ್ಲ. ಎ ಪಿ ಐಸ್ನ ಕನ್ಸ್ಯೂಮ್ ಮಾಡಬೇಕು ಅಂತಂದರೆ, ಎ ಪಿ ಐಸ್ ಅಂದರೆ ಈಗ ನಾನೊಂದು ರಿಕ್ವೆಸ್ಟ್ನ ಕಳಿಸ್ತೀನಿ, ಅದನ್ನು ಈಗ ಫಾರ್ ಎಕ್ಸಾಂಪಲ್ ಹೌ ಟು ಬಿಲ್ಡ್ ಎ ಗುಡ್ ಮಾರ್ನಿಂಗ್ ರೊಟೀನ್ ಅಂತ ನಾನೊಂದು ಕ್ವಶನ್ನ ಕಳಿಸಿದ್ರೆ ಅದಕ್ಕೆ ಆನ್ಸರ್ನ ಜನ್ರೇಟ್ ಮಾಡಿ ನಮಗೆ ಕಳಿಸುತ್ತೆ. ಅದನ್ನು ನಮ್ಮ ಪರ್ಸ್ನಲ್ ಯೂಸ್ಗೆ ಯಾವ ಥರ ನಾವು ವೆಬ್ಸೈಟ್ನೆಲ್ಲ ಬಿಲ್ಡ್ ಮಾಡ್ಕೋಬೋದು. ಆ ಥರ ನಾವು ಎ ಪಿ ಐಸ್ನ ಬಿಲ್ಡ್ ಮಾಡಬೇಕು ಅಂತಂದರೆ ತುಂಬ ದುಡ್ಡನ್ನ ನಾವು ಪೇ ಮಾಡಬೇಕು ಚಾಟ್ ಜಿ ಪಿ ಟಿಗೆ. ಬಟ್ ಇದೆಯಲ್ಲ ಡಿಪ್ ಸೀಕ್ ಇದೆಯಾ, ಅದು ಬಂದು ಕಂಪ್ಲೀಟಾಗಿ ಓಪನ್ ಸೋರ್ಸು. ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಕ್ಲೌಡ್ನಲ್ಲಿ ಇಟ್ಕೊಂಡು ಆರಾಮಾಗಿ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಯಾರು ಬೇಕಾದ್ರೂ ಅದಕ್ಕೆ ಬೇಕಾದಂಗೆ ಫೈನ್ ಟ್ಯೂನಿಂಗ್ ಅಂತ ಹೇಳ್ತಾರೆ, ಒಂದು ಮಾಡೆಲ್ ಇದೆ ಅವ್ರ ಹತ್ರ, ಅದಕ್ಕೆ ಬೇಕಾದಂಗೆ ನಮ್ಮ ಡೇಟಾನ ಕೊಟ್ಟು ಟ್ರೈನ್ ಮಾಡಿಕೊಂಡು ಯೂಸ್ ಮಾಡ್ತಾ ಹೋಗ್ಬೋದು. ಈ ಥರ ಆಪ್ಷನ್ನ ಕೊಟ್ಟಿದ್ದಾರೆ ಡೀಪ್ ಸೀಕ್ ಅಂದರೆ. ಅದಕ್ಕೋಸ್ಕರ ಇದು ತುಂಬ ಫೇಮಸ್ಸು. ಜೊತೆಗೆ ಇದು ಚಾಟ್ ಜಿ ಪಿ ಟಿ ಇದೆಯಲ್ಲ, ಅದು $100 ಮಿಲಿಯನ್ ಖರ್ಚು ಮಾಡಿ ಬಿಲ್ಡ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ನ ಇದು ಬರೀ $6 ಮಿಲಿಯನ್ ಬಿಲ್ಡ್ ಮಾಡಿದೆ. ಅಂದರೆ ಹತ್ತತ್ರ 20% 20 ಪಟ್ಟು ಜಾಸ್ತಿ ದುಡ್ಡನ್ನ ಇದು ಸೇವ್ ಮಾಡಿದೆ. ಸೊ ಅದರಿಂದಾಗಿಯೂ ಇದು ತುಂಬ ಫೇಮಸ್ ಆಯಿತು. ಅದಾದಮೇಲೆ ತುಂಬ ಅಲಿಗೇಷನ್ಸ್ ಹೇಳ್ತಾ ಇದ್ದಾರೆ, ನೆಗೆಟಿವಿಟೀಸ್ನ ಹೇಳ್ತಾ ಇದ್ದಾರೆ. ನಾನು ಕೂಡ ಪರ್ಸ್ನಲಾಗಿ ಡೀಪ್ ಸೀಕ್ನ ಯೂಸ್ ಮಾಡಿದೆ. ಹೆಂಗೆ ಅಂತಂದರೆ, ನೀವು ವೆಬ್ಸೈಟ್ ಹೋಗ್ಬಿಟ್ಟು ಗೂಗಲ್ನಲ್ಲೇ ಡೀಪ್ ಸೀಕ್ ಅಂತ ಸರ್ಚ್ ಮಾಡಿದ್ರೆ ನೀವು ಒಂದು ಅಕೌಂಟ್ನ ಫ್ರೀ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಯೂಸ್ ಮಾಡ್ತಾ ಹೋಗ್ಬೋದು. ತುಂಬ ಜನ ಏನು ಹೇಳ್ತಿದ್ದಾರೆ ಅಂದರೆ, ಡೀಪ್ ಸೀಕ್ ಬಂದು ಕಾಪಿ ಮಾಡಿಬಿಡ್ತು ಚಾಟ್ ಜಿ ಪಿ ಟಿನೇ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದು ಯಾರು ಅಂತಂದರೆ ಡೊನಾಲ್ಡ್ ಟ್ರಂಪ್ನ ಅಡ್ವೈಸರ್ ಇರ್ತಾರಲ್ಲ, ಅದರಲ್ಲಿ ಟಾಪ್ ಅಡ್ವೈಸರೇ ಆ ಕ್ವಶನ್ನ ಹೇಳಿದ್ದಾರೆ, ಅದು ಚಾಟ್ ಜಿ ಪಿ ಟಿನ ಇದು ಕಾಪಿ ಮಾಡಿದೆ ಅಂತ. ಅದಾದಮೇಲೆ ಓಪನ್ ಎ ಕೂಡ ಅದನ್ನೇ ಹೇಳ್ತಾ ಇದೆ. ಓಪನ್ ಎ ಅನ್ನೋದು ಯಾವುದು ಅಂದರೆ, ಈ ಚಾಟ್ ಜಿ ಪಿ ಟಿನ ಬಿಲ್ಡ್ ಮಾಡಿದಾರಲ್ಲ ಆ ಕಂಪ್ನಿನೇ ಓಪನ್ ಎ. ಅದು ಕೂಡ ಏನಂತ ಹೇಳ್ತಿದೆ ಅಂದರೆ, ನಮ್ಮದನ್ನು ಕಾಪಿ ಮಾಡಿದ್ದಾರೆ ಅನ್ನೋ ಥರ ಮಾತುಗಳು ಬರ್ತಾ ಇದೆ. ಎಷ್ಟು ಸತ್ಯ ಅಂತ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲ ಅದಕ್ಕೆ, ಬಟ್ ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೂ ತುಂಬ ಅಲಿಗೇಷನ್ಸ್ ಬರ್ತಾನೇ ಇದೆ. ಈಗ ಅವರು ಡೇಟಾ ಸೆಕ್ಯೂರಿಟಿ ಇಲ್ಲ, ಇಂಟಿಗ್ರಿಟಿ ಇಲ್ಲ ಅಂತೆಲ್ಲ ಹೇಳ್ತಾರೆ. ಇಂಟಿಗ್ರಿಟಿ ಅಂದರೆ ನಮ್ಮ ಡೇಟಾ ಎಲ್ಲ ನಾವು ಸರ್ಚ್ ಮಾಡ್ತೀವಿ, ಅದೆಲ್ಲ ಚೈನೀಸ್ ಇದರಲ್ಲಿ ಹೋಗ್ಬಿಟ್ಟು ಸ್ಟೋರ್ ಆಗ್ತಾ ಇದೆ, ನಮ್ಮ ಡೇಟಾನ ಮಿಸ್ಯೂಸ್ ಮಾಡ್ತಾರೆ. ಈ ಥರ ತುಂಬ ವಿಷಯಗಳು ನೆಗೆಟಿವಿಟೀಸ್ನ ಹೇಳ್ತಾ ಇದ್ದಾರೆ. ಇದರಲ್ಲಿ ಮೇಯ್ನಾಗಿ ನಾನು ಹೇಳೋಕ್ಕೆ ಕಾರಣ ಏನು ಅಂತಂದರೆ, ಸ್ಟಾಕ್ ಮಾರ್ಕೆಟ್ ಫುಲ್ ಬಿದ್ದೋಗ್ಬಿಟ್ಟಿದೆ. ಎನ್ವಿಡಿಯಾದಂತೂ 17% ಬಿದ್ದೋಗಿದೆ. ಅಂದರೆ ಎಷ್ಟೋ ಅಂದರೆ ಓವರಾಲಾಗಿ ಯು ಎಸ್ ಗೌರ್ಮೆಂಟಿಂದು ಯು ಎಸ್ ಮಾರ್ಕೆಟೇ $1 ಟ್ರಿಲಿಯನ್ ಅಷ್ಟು ಬಿದ್ದೋಗಿದೆ. ಬರೀ ಇದನ್ನೇ ನೋಡಿದ್ರೆ ನಾವು $600 ಬಿಲಿಯನ್ ಬಿದ್ದೋಗಿದೆ ಎನ್ವಿಡಿಯಾದ ಮಾತ್ರನೇ. ಅದರಿಂದಾಗಿ ತುಂಬ ದೊಡ್ಡ ನ್ಯೂಸ್ ಇದು, ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಇದೇನೇ ಕೀ ಡೀಟೇಲ್ಸ್ ಏನು ಅಂತಂದರೆ, ಈಗ ಡೀಪ್ ಸೀಕ್ನ ನಾವೇನೇ ಪರ್ಟಿಕ್ಯುಲರಾಗಿ ಲಾಗಿನ್ ಮಾಡಿನೇ ಯೂಸ್ ಮಾಡ್ಬೋದು, ಅಥವಾ ಅದನ್ನು ಕಂಪ್ಲೀಟಾಗಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಂಡು ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಫೈನ್ ಟ್ಯೂನಿಂಗ್ ಕೂಡ ಮೇಲ್ಗಡೆ ಮಾಡ್ಬೋದು ಅನ್ನೋದು ನೆನ್ಪಿಟ್ಕೊಳ್ಳಿ. ಫ್ರೀಯಾಗಿ ನಾವು ಕನ್ಸ್ಯೂಮ್ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ಏನಾದ್ರು ನನ್ನ ಕೈಲಿ ಸ್ಟೋರ್ ಮಾಡ್ಕೊಳ್ಳೋಕೆ ಅದು 400 GB ಈ ಥರದ್ದು ಬಿಗ್ ಸಾಫ್ಟ್ವೇರ್ಸ್ ಆಗಿರೋದ್ರಿಂದ ನಮಗೇನೆ ಪರ್ಟಿಕ್ಯುಲರಾಗಿ ಯೂಸ್ ಮಾಡ್ಕೋಬೇಕು ಅಂದರೆ ನಮ್ಮ ಕೈಲಿ ಅಷ್ಟೊಂದು ಸ್ಟೋರ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಕ್ವಶನ್ಸ್ ಇದ್ದರೆ, ನಾವು ಬರೀ $2 $1 ಮಾತ್ರ ಪೇ ಮಾಡಿ ಕೂಡ ಈಸಿಯಾಗಿ ನಾವು ಎಲ್ಲೂ ಸ್ಟೋರ್ ಮಾಡೋದಂತ ಅಗತ್ಯ ಇಲ್ಲ. ಬರೀ APIsನ ಕಾಲ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ತಾ ಹೋಗ್ಬೋದು. ಚಾಟ್ ಜಿ ಪಿ ಟಿಗೆ ಜಾಸ್ತಿ ದುಡ್ಡು ಕೊಟ್ಟು ಯೂಸ್ ಮಾಡೋದನ್ನ ಇದರಲ್ಲಿ ತುಂಬ ಕಡಿಮೆ ದುಡ್ಡು ಕೊಟ್ಟು ಯೂಸ್ ಮಾಡ್ಬೋದು. ಮೇಯ್ನಾಗಿ ಇದೆ, ಫಸ್ಟು ಜಿ ಪಿ ಯುನ ಸಪ್ಲೈ ಮಾಡ್ತಾ ಇತ್ತಲ್ಲ, ಈಗ ಎಲ್ಲರಿಗೂ ಇರ್ತಕ್ಕಂಥ ಕ್ವಶನ್ ಅದೇ. ಈಗ ಚಾಟ್ ಜಿ ಪಿ ಟಿ ಬಂದು ಅಷ್ಟು ದುಡ್ಡನ್ನ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ನ ಇದು ಹೆಂಗೆ ಕಡಿಮೆ ದುಡ್ಡಲ್ಲಿ ಬಿಲ್ಡ್ ಮಾಡಿದ್ರು? ಎನ್ವಿಡಿಯಾಗೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ನೀವು ಹೆಂಗೆ ಇದನ್ನು ಅಷ್ಟು ಕಡಿಮೆ ದುಡ್ಡಲ್ಲಿ ಆಗ್ತಕ್ಕಂಥದ್ದು ನೀವು ಯಾಕೆ ಇಷ್ಟೊಂದು ಪ್ರೈಸ್ ಮಾಡ್ತಾ ಇದ್ದೀರಾ, ಇಷ್ಟೊಂದು ದುಡ್ಡಿಗೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ತುಂಬ ಜನ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಎನ್ವಿಡಿಯಾ ಶೇರ್ ಪ್ರೈಸಸ್ ತುಂಬ ಡೌನ್ ಆಗೋಗಿದೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಇದೆಲ್ಲ ಅಂದರೆ ಶೇರ್ ಮಾರ್ಕೆಟ್ ಯಾವಾಗಿದ್ರೂ ಓವರ್ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಚಿಕ್ಕದಾಗಿ ಏನಾದರೂ ಆದ್ರೂ ತುಂಬ ಡಿಫ್ರೆನ್ಸಸ್ ಕಾಣಿಸ್ತಾ ಹೋಗುತ್ತೆ ಶೇರ್ ಮಾರ್ಕೆಟ್ನಲ್ಲಿ. ಮೇ ಬಿ ಫ್ಯೂಚರ್ನಲ್ಲಿ ಬರ್ತಕ್ಕಂಥ ನ್ಯೂಸ್ ಮೇಲೆ ನಾವು ಡಿಪೆಂಡ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಏನಾದರೂ
ನಿಜವಾಗ್ಲೂ ಅಷ್ಟು ಕಾಸ್ಟ್ ಆಗ್ತಿದೆ NVIDIAದು ಚಿಪ್ಸು, ಅದ್ರ ಮೇಲೆಲ್ಲ ನಮಗೆ ಕ್ಲಿಯರಾಗಿ ಆನ್ಸರ್ ಸಿಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಇದನ್ನು ಫಾಲೋ ಅಪ್ ಮಾಡಿ ನಿಮಗೆ ನ್ಯೂಸ್ ಥರ ಹೇಳ್ತಾ ಹೋಗ್ತೀನಿ ಏನೇನು ನಡೀತಿದೆ ಅನ್ನೋದನ್ನು, US ಮಾರ್ಕೆಟ್ನಲ್ಲಿ ಏನು ನಡೀತಿದೆ ಅನ್ನೋದನ್ನು. ಲಾಸ್ಟ್ ವೀಡಿಯೋನಲ್ಲಿ ನಾನು US ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದರ ಅಡ್ವಾಂಟೇಜಸ್ ಏನು, ಆ್ಯಸ್ ಎ ಇಂಡಿಯನ್ ನಾವು ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನೇನು ಅಡ್ವಾಂಟೇಜಸ್ ಇದೆ ಇದನ್ನೆಲ್ಲ ನಿಮಗೆ ಹೇಳಿದ್ದೆ. ಬೇಕಂದರೆ ಆ ವಿಡಿಯೋನ ಚೆಕ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.